ಲೋಕ. ಇಹಿ. ಮೊಘಲ್ ಸಾಮ್ರಾಜ್ಯದ ಅರಸನಾಗಿದ್ದ ಅಕ್ಬರ್ಗೆ ಬೀರ್ಬಲ್ ಅಂದರೆ ತುಂಬಾ ಇಷ್ಟ. ಒಂದು ಸಾಯಂಕಾಲದ ವೇಳೆ ತನ್ನ ಉದ್ಯಾನವನದಲ್ಲಿ ಅಕ್ಬರ್ ಬೀರ್ಬಲ್ ಇಬ್ಬರು ಮಾತನಾಡುತ್ತಿದ್ದಾಗ ಒಂದು ಪ್ರಸಂಗ ನಡೆಯಿತು. ಬೀರ್ಬಲ್, ನಮಗೆ ಒಂದು ಸಂಶಯ ಇದೆ. ಈ ಚಳಿಯ ನೀರಿನಲ್ಲಿ ಒಬ್ಬ ಮನುಷ್ಯನು ಇಡೀ ರಾತ್ರಿ ನಿಂತುಕೊಳ್ಳಲು ಸಾಧ್ಯವೇ? ಮಹಾರಾಜ, ಧೈರ್ಯವಿದ್ದರೆ ಪ್ರಯತ್ನಿಸಬಹುದು. ಬಡವರಿಗೆ ಧನದ ಸಮಸ್ಯೆಗಿಂತ ಯಾವ ಸಮಸ್ಯೆಯೂ ದೊಡ್ಡದಲ್ಲ. ಅವರು ಅವರ ಕಷ್ಟ ಪರಿಹಾರಕ್ಕೆ ಖಂಡಿತ ನೀವು ಹೇಳಿದ ಹಾಗೆ ಮಾಡುತ್ತಾರೆ. ಹಾಗಾದರೆ ನಾವು ನಮ್ಮ ಪ್ರಜೆಗಳಿಗೆ ಒಂದು ಸವಾಲು ಹಾಕುತ್ತೇವೆ. ಯಾರು ಒಂದು ರಾತ್ರಿ ಈ ಸರೋವರದ ತಣ್ಣನೆಯ ನೀರಿನಲ್ಲಿ ನಿಂತುಕೊಳ್ಳುತ್ತಾರೋ ಅವರಿಗೆ ಒಳ್ಳೆಯ ಬಹುಮಾನ ನೀಡುತ್ತೇವೆ. ಮಾಡಿ ಹುಜೂರ್, ಇದನ್ನು ನಾನು ವೀಕ್ಷಿಸುತ್ತೇನೆ. ಯಾರಲ್ಲಿ ನಮ್ಮ ಪ್ರಜೆಗಳಿಗೆ ಒಂದು ಪ್ರಕಟಣೆ ಮಾಡಿ ಎಂದು ತಾನಂದುಕೊಂಡಿದ್ದ ಸವಾಲನ್ನು ಜನರಿಗೆ ಪ್ರಕಟಿಸಲು ಹೇಳಿದ. ಅರಸನ ಆಜ್ಞೆಯಂತೆ ಸೇವಕನು ಚಳಿಯಲ್ಲಿ ನಿಂತುಕೊಳ್ಳುವ ಸವಾಲನ್ನು ಜನರಿಗೆಲ್ಲರಿಗೂ ಹೇಳಿದನು. ಎಲ್ಲರೂ ಕೇಳಿ, ಹುಜೂರ್ ಎಲ್ಲರಿಗೂ ಚಳಿಯಲ್ಲಿ ರಾತ್ರಿ ಇಡೀ ನದಿಯ ಸಮೀಪದಲ್ಲಿ ಕಳೆದರೆ ಅದ್ಭುತವಾದ ಬಹುಮಾನ ನೀಡಲಿದ್ದಾರೆ. ಮಹಾರಾಜ, ನಾನು ಈ ಸವಾಲನ್ನು ಸ್ವೀಕರಿಸುತ್ತೇನೆ. ಸರಿ, ಆದರೆ ನೀನು ಇಡೀ ರಾತ್ರಿ ನೀರಿನಲ್ಲೇ ಇರಬೇಕು. ಮಧ್ಯದಲ್ಲಿ ಹೊರಬಂದರೆ ಬಹುಮಾನ ಸಿಗುವುದಿಲ್ಲ. ಆಗಲಿ ಮಹಾರಾಜ, ನಾನು ಪ್ರಯತ್ನಿಸುತ್ತೇನೆ. ಸವಾಲಿಗೆ ಒಪ್ಪಿಕೊಂಡಿದ್ದ ಬಡವನನ್ನು ನದಿಯ ಸಮೀಪಕ್ಕೆ ಸೈನಿಕ ಕರೆದುಕೊಂಡು ಹೋದನು. ಓ, ಎಷ್ಟು ಚಳಿ! ನೀನು ಹೇಗೆ ಈ ನೀರಿನಲ್ಲಿ ನಿಂತಿದ್ದೀಯಾ? ತುಂಬಾ ಚಳಿಯಾಗುತ್ತಿದೆ, ಆದರೆ ನನಗೆ ಬಹುಮಾನ ಸಿಗಬೇಕು. ಅದಕ್ಕಾಗಿ ಧೈರ್ಯ ಮಾಡುತ್ತಿದ್ದೇನೆ. ನಿನಗೆ ಎಲ್ಲಿಂದಲಾದರೂ ಸ್ವಲ್ಪ ಉಷ್ಣತೆ ಸಿಗುತ್ತಿದೆಯೇ? ದೂರದಲ್ಲಿರುವ ಆ ಬೀದಿ ದೀಪ ಕಾಣಿಸುತ್ತಿದೆಯಲ್ಲವೇ, ಅದನ್ನು ನೋಡುತ್ತಾ ಧೈರ್ಯ ಮಾಡುತ್ತಿದ್ದೇನೆ. ಸರಿ, ಬೆಳಿಗ್ಗೆಯವರೆಗೆ ನೀನು ಇಲ್ಲೇ ಇರಬೇಕು. ಹೇಳು, ನೀನು ಇಡೀ ರಾತ್ರಿ ಸರೋವರದ ತಣ್ಣನೆಯ ನೀರಿನಲ್ಲಿ ಹೇಗೆ ನಿಂತಿದ್ದೆ? ಮಹಾರಾಜ, ತುಂಬಾ ಚಳಿಯಾಗಿತ್ತು, ಆದರೆ ದೂರದಲ್ಲಿದ್ದ ಒಂದು ಬೀದಿ ದೀಪವನ್ನು ನೋಡುತ್ತಾ ರಾತ್ರಿ ಕಳೆದಿದ್ದೇನೆ. ಹಾಗಾದರೆ ಆ ದೀಪದ ಬೆಳಕಿನಿಂದ ನಿನಗೆ ಉಷ್ಣತೆ ಸಿಕ್ಕಿತೆ? ಇಲ್ಲ ಮಹಾರಾಜ, ಅದರ ಬೆಳಕು ಮಾತ್ರ ನನಗೆ ಕಾಣಿಸುತ್ತಿತ್ತು. ಹಾಗಾದರೆ ಆ ದೀಪದಿಂದಲೇ ನೀನು ಧೈರ್ಯ ಪಡೆದುಕೊಂಡಿ. ಅದರಿಂದ ನಿನಗೆ ಸ್ವಲ್ಪ ಉಷ್ಣತೆ ಸಿಕ್ಕಿರಬಹುದು. ಆದರೆ ಮಹಾರಾಜ, ಆ ದೀಪ ತುಂಬಾ ದೂರದಲ್ಲಿತ್ತು. ಅದರ ಉಷ್ಣತೆ ನನಗೆ ಹೇಗೆ ತಲುಪುತ್ತದೆ? ಮಹಾರಾಜ, ನಾನು ಬಡವನಾದರೂ ಪ್ರಾಮಾಣಿಕವಾಗಿ ಸವಾಲನ್ನು ಗೆದ್ದಿದ್ದೇನೆ. ದಯವಿಟ್ಟು ನನಗೆ ನ್ಯಾಯ ನೀಡಿ. ಸಾಕು, ನೀನು ಆ ದೀಪದ ಸಹಾಯದಿಂದ ರಾತ್ರಿ ಕಳೆದಿದ್ದೀಯ. ಆದ್ದರಿಂದ ನಿನಗೆ ಬಹುಮಾನ ನೀಡಲು ಸಾಧ್ಯವಿಲ್ಲ. ಬೀರ್ಬಲ್ಲರೇ, ಮಹಾರಾಜರು ನನಗೆ ಬಹುಮಾನ ನೀಡಲಿಲ್ಲ. ನಾನು ಏನು ಮಾಡಲಿ? ನೋಡಿ, ಚಿಂತಿಸಬೇಡ, ನಿನಗೆ ನ್ಯಾಯ ಸಿಗುತ್ತದೆ. ಆದರೆ ಹೀಗೆ ಅದನ್ನು ನೀನು ಈಗ ತಿಳಿದುಕೊಳ್ಳಬೇಕಾಗಿಲ್ಲ. ನಾಳೆ ಏನಾಗುತ್ತದೆ ಎಂದು ನೋಡೋಣ. ಬೀರ್ಬಲ್ ಎಲ್ಲಿದ್ದಾನೆ? ಇವತ್ತು ರಾಜಸಭೆಗೂ ಬಂದಿಲ್ಲವಲ್ಲ? ಮಹಾರಾಜ, ಬೀರಬಲ್ ಮನೆಯಲ್ಲಿದ್ದಾರೆ. ಹಾಗಾದ್ರೆ ನಾನೇ ಹೋಗಿ ನೋಡ್ತೇನೆ. ಬೀರಬಲ್, ಬೀರಬಲ್, ನಾವು ನಿನ್ನನ್ನು ನೋಡಿ 2 ದಿನಗಳು ಕಳೆದವು. ನಮ್ಮ ಮನಸ್ಸಿಗೆ ನಿನ್ನನ್ನು ನೋಡದಿದ್ದರೆ ಸಮಾಧಾನವಿರುವುದಿಲ್ಲ. ಏನು ಮಾಡ್ತಿದ್ದೀಯಾ? ಪ್ರಣಾಮಗಳು ಮಹಾರಾಜ. ಖಿಚಡಿ ಬೇಯಿಸುತ್ತಿದ್ದೇನೆ. ಖಿಚಡಿ? ಆದರೆ ಪಾತ್ರೆ ಬೆಂಕಿಯಿಂದ ಇಷ್ಟು ಎತ್ತರದಲ್ಲಿದೆ, ಅದು ಹೇಗೆ ಬೇಯುತ್ತದೆ? ಏಕೆ ಮಹಾರಾಜ? ಕೆಳಗಿರುವ ಬೆಂಕಿಯ ಉಷ್ಣತೆ ಮೇಲಿರುವ ಖಿಚಡಿಗೆ ತಲುಪುವುದಿಲ್ಲವೇ? ಇಲ್ಲ ಬೀರಬಲ್, ಇಷ್ಟು ದೂರದಲ್ಲಿರುವ ಬೆಂಕಿಯಿಂದ ಖಿಚಡಿ ಹೀಗೆ ಬೇಯುತ್ತದೆ. ಹಾಗಾದರೆ ಮಹಾರಾಜ, ದೂರದಲ್ಲಿರುವ ಬೀದಿ ದೀಪದ ಉಷ್ಣತೆಯಿಂದ ಬಡವನು ಹೇಗೆ ಬೆಚ್ಚಗಾಗಲು ಸಾಧ್ಯ? ಮಹಾರಾಜ, ಬಡವನು ದೀಪದ ಬೆಳಕನ್ನು ಮಾತ್ರ ನೋಡಿದ್ದ. ಅದರಿಂದ ಅವನಿಗೆ ಉಷ್ಣತೆ ಸಿಕ್ಕಿರಲಿಲ್ಲ. ಅಯ್ಯೋ, ಈಗ ನಮಗೆ ನಮ್ಮ ತಪ್ಪು ಅರ್ಥವಾಯಿತು. ನೀನು ಸರಿ ಹೇಳಿದೆ ಬೀರಬಲ್. ಮಹಾರಾಜ, ನ್ಯಾಯ ಯಾವಾಗಲೂ ಸತ್ಯದ ಕಡೆ ಇರಬೇಕು. ಬೀರ್ಬಲ್ ಹೇಳಿದ ಮಾತುಗಳಿಗೆ ಅಕ್ಬರ್ಗೆ ಮನವರಿಕೆ ಆಯಿತು.
ತಾನು ಮಾಡಿದ ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಪಟ್ಟನು. ಯಾರಲ್ಲಿ? ತಕ್ಷಣ ಆ ಬಡವನನ್ನು ಕರೆಸಿ. ಬಡವನೇ, ನಿನ್ನ ಮೇಲೆ ನಾನು ಅನ್ಯಾಯ ಮಾಡಿದ್ದೇನೆ. ನಿನಗೆ ಸಿಗಬೇಕಾದ ಬಹುಮಾನವನ್ನು ಈಗ ನೀಡುತ್ತೇನೆ. ಧನ್ಯವಾದಗಳು ಮಹಾರಾಜ. ಬೀರಬಲ್, ನಿನ್ನ ಬುದ್ಧಿವಂತಿಕೆಗೆ ಮತ್ತೊಮ್ಮೆ ನಾನು ಮೆಚ್ಚಿಕೊಂಡೆ. ನಿಜ, ಇಂದಿನಿಂದ ಯಾರಿಗೂ ಅನ್ಯಾಯವಾಗದಂತೆ ನಾನು ಎಚ್ಚರಿಕೆಯಿಂದಿರುತ್ತೇನೆ. ಪ್ರಣಾಮಗಳು ಜಹಾಪನ. ನಮ್ಮ ರಾಜ್ಯವು ಸುಭಿಕ್ಷವಾಗಿದೆ. ಎಲ್ಲಾ ಜನಗಳು ದುಡಿದು ತಿಂದು ನೆಮ್ಮದಿಯಿಂದ ಇದ್ದಾರೆ ಜಹಾಪನ. ಹೌದು ಹೌದು ಜಹಾಪನ, ನಿಮ್ಮ ಪಾಲನೆಯಲ್ಲಿ ದುಃಖ ಕಷ್ಟಗಳು ಜನರಿಗೆ ಬರಲು ಸಾಧ್ಯವೇ ಇಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ದುಡಿದು ಯಾವ ಕೊರತೆಯೂ ಇಲ್ಲದ ಹಾಗೆ ಇದ್ದಾರೆ. ನೀವು ನಮ್ಮ ರಾಜನಾಗುವುದು ನಮ್ಮ ಪೂರ್ವ ಜನ್ಮ ಸುಕೃತ. ಇವರು ಯಾವಾಗ್ಲೂ ಹೀಗೆ ನನ್ನ ಮೆಚ್ಚಿಸಲು ಯಾವಾಗ್ಲೂ ಹೊಗಡುತ್ತಿರುತ್ತಾರೆ. ಇವರಿಗೆ ವಿವೇಚನೆ ಬುದ್ಧಿವಂತಿಕೆ ಇಲ್ಲವಾದರೂ ಬೀರಬಲ್ ಮೇಲೆ ಹೊಟ್ಟೆ ಕಿಚ್ಚು ಬೇರೆ. ನಮಸ್ಕಾರ ಜಾಹಪನ. ನಾನು ಪಕ್ಕದ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ. ಆದರೆ ನಮ್ಮ ದೊರೆ ನನ್ನನ್ನು ಬುದ್ಧಿವಂತನೆಂದು ಬಿರುದು ಕೊಟ್ಟಿದ್ದಾರೆ. ನಿಮ್ಮ ಆಸ್ಥಾನದ ದಿಗ್ಗಜರಿಗೆ ನನ್ನ ಸವಾಲು. ನನ್ನ ಕೈಯಲ್ಲಿರುವ ಈ ಪೆಟ್ಟಿಗೆಯಲ್ಲಿ ಏನಿದೆ ಕಂಡುಹಿಡಿಯಿರಿ ನೋಡೋಣ. ನಿಮ್ಮ ಆಸ್ಥಾನದಲ್ಲಿ ಬುದ್ಧಿವಂತರು ನಿಜವಾಗಲೂ ಇದ್ದರೆ, ಆದರೆ ಈ ಪೆಟ್ಟಿಗೆಯೊಳಗಿರುವ ವಸ್ತುವಿನ ಬೆಲೆ ಇಡೀ ಸಾಮ್ರಾಜ್ಯಕ್ಕಿಂತಲೂ ಹೆಚ್ಚು. ಯೋಚಿಸಿ. ಅಷ್ಟು ಅಮೂಲ್ಯವಾದ ವಸ್ತು ಏನಿದೆ ಅದರಲ್ಲಿ? ಅದನ್ನು ನಾನು ಹೇಳುವುದಿಲ್ಲ. ನಿಮ್ಮ ಅರಮನೆಯಲ್ಲಿರುವ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಊಹಿಸಿದರೆ ಮಾತ್ರ ಹೇಳುತ್ತೇನೆ. ಈ ಸವಾಲು ನಾನು ಗೆದ್ದರೆ ನಮ್ಮ ರಾಜನಿಗೆ ನಿಮ್ಮ ರಾಜ್ಯದಲ್ಲಿ ಒಂದು ಭಾಗ ಕೊಡಬೇಕು. ಸೋತರೆ ನಮ್ಮ ರಾಜ್ಯದಲ್ಲಿ ಒಂದು ಭಾಗ ನಮ್ಮ ರಾಜ ನಿಮಗೆ ಕೊಡುತ್ತಾರೆ. ಈ ಸವಾಲು ಗೆಲ್ಲಲು ಆಗುವುದೇ ನಿಮ್ಮ ಕೈಯಲ್ಲಿ. ಬೀರ್ಬಲ್, ಈ ಪೆಟ್ಟಿಗೆಯೊಳಗೆ ಏನಿದೆ ಎಂದು ನೀನು ಹೇಳಬೇಕು. ಆಗ ತಕ್ಷಣ ಬೀರ್ಬಲ್ ಪೆಟ್ಟಿಗೆ ಸುತ್ತಲೂ ನಿಧಾನವಾಗಿ ನಡೆದ. ಪೆಟ್ಟಿಗೆಯನ್ನು ಮುಟ್ಟಲಿಲ್ಲ, ಕಿವಿಯಿಟ್ಟು ಕೇಳಲಿಲ್ಲ. ಬದಲಿಗೆ ಆ ಅಪರಿಚಿತ ಮುಖವನ್ನೇ ಗಮನಿಸುತ್ತಿದ್ದ. ಮಹಾರಾಜ, ನನಗೆ 3 ಪ್ರಶ್ನೆಗಳಿಗೆ ಉತ್ತರ ಬೇಕು. ಕೇಳು. ಈ ಪೆಟ್ಟಿಗೆಯನ್ನು ನೀವು ಎಲ್ಲಿಂದ ತಂದಿರಿ? ನನ್ನ ಊರಿನಿಂದ ತಂದಿದ್ದೀನಿ. ಪೆಟ್ಟಿಗೆಯೊಳಗಿನ ವಸ್ತುವನ್ನು ನೀವು ನೋಡಿದ್ದೀರಾ? ಹೌದು, ನೋಡಿದ್ದೀನಿ. ನನ್ನ ಪೆಟ್ಟಿಗೆಯಲ್ಲಿನ ವಸ್ತು ನಾನ್ ನೋಡಿರುವುದಿಲ್ಲವೇ? ಹಾಗಾದರೆ ಆ ವಸ್ತು ನಿಮ್ಮದಾಗಿದ್ದರೆ ಅದರ ಬೆಲೆ ಇಡೀ ಸಾಮ್ರಾಜ್ಯಕ್ಕಿಂತ ಹೆಚ್ಚು ಎಂದು ನೀವು ಹೇಗೆ ನಿರ್ಧರಿಸಿದ್ದೀರಿ? ಅದು ಅಪರಿಚಿತನು ಮೌನವಾದ. ಬೀರ್ಬಲ್, ನಿನಗೆ ಏನೋ ಗೊತ್ತಾಗಿದೆ, ಹೇಳು. ಬೀರ್ಬಲ್, ಇದಕ್ಕೆ ಇಷ್ಟು ದೊಡ್ಡ ಬೆಲೆ ಏಕೆ? ಮಹಾರಾಜ, ಪೆಟ್ಟಿಗೆಯೊಳಗೆ ಚಿನ್ನವಿಲ್ಲ, ಅಮೂಲ್ಯವಾದ ರತ್ನವೂ ಇಲ್ಲ. ಇದರೊಳಗೆ ಇರುವುದು ಒಂದು ಕನ್ನಡಿ. ಪೆಟ್ಟಿಗೆನು ತೆಗೆಯಿರಿ. ಅಪರಿಚಿತನು ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ನಿಜವಾಗಿಯೂ ಅದರೊಳಗೆ ಒಂದು ಹಳೆಯ ಕನ್ನಡಿ ಇತ್ತು. ಇವನಿಗೆ ಹೇಗಿದೆಲ್ಲ ಗೊತ್ತಾಗತ್ತೆ? ಪ್ರಭುಗಳು ಇವನನ್ನೇ ತಲೆ ಮೇಲೆ ಕೂಡಿಸ್ಕೊಂತಾರೆ. ಹೌದು ಹೌದು, ನಿಮಗೆ ಹೇಗೆ ಗೊತ್ತಾಯಿತು? ಆಶ್ಚರ್ಯ. ಜಹಾಪನ, ನಾನು ನನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ಆದರೆ ಏನೂ ಸುಳಿವು ಇಲ್ಲದೆ ಬೀರಬಲ್ಲರು ಹೇಗೆ ಕನ್ನಡಿಯೆಂದೇ ಕಂಡುಹಿಡಿದರು ಎಂದು ದಯವಿಟ್ಟು ವಿವರಿಸಿ. ನೀವು ಅದರ ಬೆಲೆ ಅಪಾರ ಎಂದಾಗ ನಿಮ್ಮ ಕಣ್ಣುಗಳು ಪೆಟ್ಟಿಗೆಯ ಮೇಲಲ್ಲ, ನಿಮ್ಮ ಮುಖದ ಮೇಲೆಯೇ ಇದ್ದವು. ನೀವು ಅದರೊಳಗಿನ ವಸ್ತುವಿನ ಬಗ್ಗೆ ಹೆಮ್ಮೆ ಪಡುತ್ತಿದ್ದೀರಿ. ಆದರೆ ಅದರ ಬೆಲೆ ಏನು ಎಂದು ಕೇಳಿದಾಗ ನೀವು ಉತ್ತರಿಸಲು ಹೆದರಿದಿರಿ. ಮಹಾರಾಜ, ಈ ಕನ್ನಡಿ ಪ್ರತಿಯೊಬ್ಬರಿಗೂ ಅವರ ನಿಜವಾದ ರೂಪವನ್ನು ತೋರಿಸುತ್ತದೆ. ಆದರೆ ಮನುಷ್ಯನಿಗೆ ತನ್ನನ್ನು ತಾನೇ ನಿಜವಾಗಿ ನೋಡುವ ಧೈರ್ಯವಿರುವುದಿಲ್ಲ. ಅದಕ್ಕಾಗಿಯೇ ಈ ಕನ್ನಡಿಯ ಬೆಲೆ ಚಿನ್ನಕ್ಕಿಂತಲೂ ಹೆಚ್ಚು ಎಂದು ಅವನು ಹೇಳಿದ್ದಾನೆ. ಬೀರ್ಬಲ್, ಇಂದು ನೀನು ಪೆಟ್ಟಿಗೆಯ ರಹಸ್ಯವನ್ನಷ್ಟೇ ಅಲ್ಲ, ಮನುಷ್ಯನ ಮನಸ್ಸಿನ ರಹಸ್ಯವನ್ನೂ ಬಿಚ್ಚಿಟ್ಟೆ. ಮುಘಲ್ ಸಾಮ್ರಾಜ್ಯಕ್ಕೆ ಜಯವಾಗಲಿ. ಪ್ರಭು, ನಿಮಗೆ ಬರಬೇಕಾದ ರಾಜ್ಯದ ಭಾಗವನ್ನು ನಮ್ಮ ಪ್ರಭುಗಳಿಗೆ ಹೇಳಿ ಸೋಲನ್ನು ಒಪ್ಪಿಕೊಳ್ಳುತ್ತೇನೆ.
ಬೇಡ ಬೇಡ, ನಮಗೆ ಈಗ ಸಿಕ್ಕ ಸಂತೋಷವೇ ಸಾಕು. ನಮಗೆ ಯಾವ ರಾಜ್ಯದ ಭಾಗವೂ ಕೊಡಬೇಕಾಗಿಲ್ಲ. ನಾವು ಅದನ್ನು ಯುದ್ಧದಲ್ಲಿ ಗೆಲ್ಲಲು ಇಷ್ಟಪಡುತ್ತೇವೆ. ನಮ್ಮ ಆಸ್ಥಾನದ ಗೌರವವನ್ನು ಕಾಪಾಡಿದ ಬೀರ್ಬಲ್ ನಿಜವಾಗಲೂ ನಮಗೆ ಅತ್ಯಂತ ಪ್ರೀತಿಪಾತ್ರನು. ನೀವು ನಮ್ಮ ಅತಿಥಿ. ನಮ್ಮ ಆತಿಥ್ಯ ಗೌರವವನ್ನು ಸ್ವೀಕರಿಸಿ ಹೋಗಿ ಬನ್ನಿ. ಬೀರಬಲ್, ನಿನ್ನ ಬುದ್ಧಿ ಅಮೋಘ. ನಮ್ಮ ರಾಜ್ಯಕ್ಕೆ ನೀನು ಒಂದು ರತ್ನ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸವಾಲನ್ನು ನನಗೆ ಪರಿಷ್ಕರಿಸಲು ಹೇಳಿದ ನಿಮ್ಮ ಗುಣ ದೊಡ್ಡದು. ಅದಕ್ಕೆ ನಾನು ನಿಮಗೆ ಚಿರಋಣಿ ಜಹಾಪನ. ಮತ್ತಷ್ಟು ಕತೆಗಳಿಗಾಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.